ಭಗವಂತನ ಕೃಪೆಯಿಂದ ನಮಗೆ ಮಳೆ ಆಗ್ತಾ ಇದೆ, ಬಿತ್ತನೆಯೂ ಕೂಡ ನಡೀತಾ ಇದೆ. ನದಿಯಲ್ಲಿ ನೀರು ಈಗ 20,000 ಕ್ಯೂಸೆಕ್ಸ್ ಹೋಗ್ತಾ ಇದೆ. ತಮ್ಗೆ ಗೊತ್ತಿರೋ ಹಾಗೆ ನಮಗೆ ಹರಿಹರಕ್ಕೆ ನ್ಯಾಮತಿಗೆ ಆಲ್ಮೋಸ್ಟ್ ಆಲ್ ನೀರು ಒಂದೊಂದು 2-3 ದಿನಕ್ಕೆ ಆಗೋಷ್ಟು ಮಾತ್ರ ಇತ್ತು. ಈಗ ಸಾಕಷ್ಟು ನೀರಿದೆ. ಇನ್ನು ನಮಗೆ ನವಂಬರ್ ಡಿಸೆಂಬರ್ವರೆಗಂತೂ ತೊಂದರೆ ಇಲ್ಲ ಅಂದ್ಕೊಂಡಿದ್ದೀನಿ. ಜನವರಿವರೆಗೂ ತೊಂದರೆ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಭಗವಂತ ಹಿಂಗೆ ಡ್ಯಾಮ್ ತುಂಬಿಸಿದ್ರೆ ನಮ್ಮ ರೈತರು ಜನ ಎಲ್ಲರೂ ಸುಭಿಕ್ಷವಾಗಿರ್ತಾರೆ, ಒಳ್ಳೆಯದಾಗುತ್ತೆ. ರಸಗೊಬ್ಬರ ನಮ್ಮ ಹತ್ರ ಸಾಕಷ್ಟು ದಾಸ್ತಾನು ಇದೆ. ನಾನು ನಿಮಗೇನು ಕೂಡ ಆಗಲೇ ಹಿಂದೆ ಹೇಳಿದ್ದೆ, ನಮಗೆ 3-4 ತಿಂಗಳಿಗೆ ಆಗೋಷ್ಟು ರಸಗೊಬ್ಬರ ನಮ್ಮ ಹತ್ರ ಎಲ್ಲವೂ ಇದೆ. DAP ಮಾತ್ರ ಸ್ವಲ್ಪ ಶಾರ್ಟೇಜ್ ಇದೆ. ಶಾರ್ಟೇಜ್ ಅಂದರೆ ನಮ್ಮ ಜಿಲ್ಲೆಯಲ್ಲಿ ಬಳಕೆನೇ ಕಡಿಮೆ DAP, ಅದು ಇದೆ. ಯೂರಿಯಾ, 16 ಆಲ್ ಮತ್ತು ಕಾಂಪ್ಲೆಕ್ಸ್ ಎಲ್ಲವೂ ಸಫಿಷಿಯೆಂಟ್ ಇದೆ ನಮ್ಮ ಜಿಲ್ಲೆಯಲ್ಲಿ. ಬೀಜಗಳು ಕೂಡ ಇದ್ದಾವೆ. ಮೇವು 60 ವಾರಕ್ಕಾಗೋಷ್ಟು ಮೇವಿದೆ ನಮ್ಮಲ್ಲಿ. ಮತ್ತು ಮಳೆಯಾಶ್ರಿತ ಬೆಳೆಗಳಿಗೆ ಆಗುವಂಥ ಬೀಜಗಳನ್ನು ಕೂಡ ನಾವು ಶೇಖರಣೆ ಮಾಡಿ ಇಟ್ಕೊಂಡಿದ್ದೇವೆ. ಅಂದರೆ ಎಲ್ಲ ಬೀಜ ಮಾರಾಟಗಾರರ ಹತ್ರ ಇದೆ. ಅಲ್ಪಾವಧಿ ಇದು. ಈಗ ಯಾಕೆಂದರೆ ಮೆಕ್ಕೆಜೋಳನೇ ನಮ್ಮಲ್ಲಿ 1 ಲಕ್ಷ ಪ್ಲಸ್ 2 ಲಕ್ಷ ಜಾಸ್ತಿ ಬೆಳೀತಿದ್ರಲ್ಲ, ಆ ಏರಿಯಾ ಬಿಟ್ಟರೆ ಮೆಕ್ಕೆಜೋಳ ಏನನ್ನ ಹಾಕೋದು ಬಿಟ್ಟರೆ ಬೇರೆ ಬೀಜಗಳನ್ನು ಕೇಳಿದ್ರು ಆ ಬೀಜಗಳ ವ್ಯವಸ್ಥೆ ಕೂಡ ನಮ್ಮ ಹತ್ರ ಇದೆ. ಅರ್ಥ ಆಯ್ತಲ್ಲ ತಮಗೆ? ಹಾಂ, ಇದೆ. ಇನ್ನೂ ಒಂದು, ಇಡೀ ರಾಜ್ಯಕ್ಕೆ ಬಿತ್ತನೆ ರಾಗಿ ಹೋಗ್ತಕ್ಕಂಥ ನಮ್ಮ ಜಿಲ್ಲೆಯಿಂದನೇ. ಹಾಗಾಗಿ ನೀವು ಅಡಿಕೆಗೂ ಅಷ್ಟೇ, ಇಡೀ ರಾಜ್ಯಕ್ಕೆ ಒಳ್ಳೆ ಅಡಿಕೆ ಬಿತ್ತನೆ ಅಡಿಕೆ ಕೊಡೋರು ನೀವೇನೆ, ಸಸಿಗಳು ಕೊಡೋರು. ಚನ್ನಗಿರಿ ಕಡೆದು ಹೋಗುತ್ತೆ. ಹಾಗಾಗಿ ನಮ್ಮ ಜಿಲ್ಲೆಗೆ ಯಾವುದು ಸದ್ಯಕ್ಕೆ ಸಮಸ್ಯೆ ಆಗದ ರೀತಿಯಲ್ಲಿ ನಾವು ನೋಡ್ಕೊಂಡಿದ್ದೇವೆ. ನಮ್ಮ ಉಸ್ತುವಾರಿ ಸಚಿವರು ಕೂಡ ತಾವೆಲ್ಲ ಬಂದಿದ್ದರು, ರಿವ್ಯೂ ಮಾಡಿ ನಮಗೆ ಸರ್ಕಾರ ಹಂತದಲ್ಲಿ ಎಲ್ಲ ಸಹಾಯವನ್ನು ಅವ್ರು ಕೊಡಿಸ್ತಾ ಇದ್ದಾರೆ. ಯಾವ್ಯಾವ ಪ್ರಸ್ತಾವನೆ ಪೆಂಡಿಂಗ್ ಇದ್ರೂ ನಾವು ಅದು ಕ್ಲಿಯರ್ ಮಾಡಿಸ್ಕೊಡ್ತೀವಿ ಅಂತಲೂ ಹೇಳಿದ್ದಾರೆ. ಹಾಗಾಗಿ ಚೆನ್ನಾಗಿ ಕೋಆರ್ಡಿನೇಷನ್ನು ಸರ್ಕಾರ ಹಂತದಲ್ಲಿ ಜಿಲ್ಲಾಡಳಿತಕ್ಕೂ ಆಗ್ತಾ ಇದೆ. 10% ಆಗಿದೆ. ಈಗ ಲೇಟೆಸ್ಟ್ ನನಗೆ ಗೊತ್ತಿಲ್ಲ, ಬಟ್ ಬಿತ್ತನೆ ಶುರು ಆಗಿದೆ ಅಂತ ಹೇಳಿದ್ರು. ಈ ಚನ್ನಗಿರಿ ಕಡೆ ಎಲ್ಲ ಮೆಕ್ಕೆಜೋಳ ಆಗಲೇ ಬಿತ್ತನೆ ಮಾಡ್ತಾ ಇದ್ದಾರಂತೆ ಮತ್ತೆ ಇಷ್ಟೇ ಮಳೆಗೆ. ಜೊತೆನೂ ನಾವು ಹೋಗಿ ಒಂದು ಸ್ಥಳ ಭೇಟಿಯನ್ನು ಅವತ್ತು ಮಾಡಿದ್ವಿ. ನೀರು ಕೊರತೆ ಇತ್ತಲ್ಲ ದಾವಣಗೆರೆಗೆ, ಅವತ್ತು ಹೋಗಿ ರಾಜನಹಳ್ಳಿ ಬ್ಯಾರೇಜ್ ದಿನ ಅವತ್ತು 22 ಕೆರೆದು ಮಾಡಿದ್ವಿ. ಈಗ ಪ್ರಸ್ತಾವನೆ ಸರ್ಕಾರದ ಮುಂದೆ ಇದೆ, ಅದು MS ಪೈಪ್ ಹಾಕಬೇಕು ಮತ್ತು ಇದ್ರ ಪೈಪ್ ಹಾಕಬೇಕು ಅನ್ನೋದು. ಸಚಿವರು ಅಲ್ಲಿ MD ಅವರ ಮತ್ತು ಮಾನ್ಯ ನೀರಾವರಿ ಸಚಿವರ ನೇತೃತ್ವದಲ್ಲಿ ಸಭೆ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಮಲ್ಲಿಕಾರ್ಜುನ್ ಸಾಹೇಬರು ಮಾಜಿ ಸಚಿವರು. ಆದ ನಂತರ ನಾವು ನಿಮಗೆ ಅದನ್ನು ತಿಳಿಸ್ತೇವೆ. ಈಗಾಗಲೇ ನಾವು ನಿಮಗೆ ಇನ್ನೊಂದು ಹೇಳ್ತೀವಿ, ತುಂಗಾ ನದಿಯಲ್ಲಿ ಕೆನಾಲ್ಗೂ ಕೂಡ ನೀರನ್ನು ಹರಿಸ್ತಾ ಇದ್ದೀವಿ. ಬೆಳೆಗಳಿಗೋಸ್ಕರ ನೀರು ಹರಿಸ್ತಾ ಇಲ್ಲ, ಅಂತರ್ಜಲ ವೃದ್ಧಿ ಮತ್ತು ಕುಡಿಯೋ ನೀರಿಗೋಸ್ಕರ ತುಂಗಾ ನದಿಯಲ್ಲಿ ನದಿಗೂ ಬಿಡ್ತಾ ಇದ್ದೀವಿ, ಕೆನಾಲ್ಗೂ ಬಿಡಿಸ್ತಾ ಇದ್ದೀವಿ. ನಮ್ಮ ಜಾರ್ಜ್ ಸಾಹೇಬರು ಮತ್ತು ಗೌರವ್ ಗುಪ್ತಾ ಸಾಹೇಬರು ಮತ್ತು ಮುಖ್ಯಮಂತ್ರಿಗಳ ಆದೇಶದಂತೆ ಮತ್ತು ನೀರಾವರಿ ಸಚಿವರ ಆದೇಶದಂತೆ ನಮ್ಮ ಮಲ್ಲಿಕಾರ್ಜುನ್ ಸಾಹೇಬರ ಆದೇಶದಂತೆ ಕೆನಾಲ್ಗೂ ನೀರು ಹೋಗ್ತಾ ಇದೆ. ಇದರಿಂದ ಏನಾಗುತ್ತೆ, ಬೋರ್ವೆಲ್ ರೀಚಾರ್ಜ್ ಆಗುತ್ತೆ. ಮತ್ತು ನಮಗೆ ಎಲ್ಲೆಲ್ಲಿ ಕೆರೆಗಳ ನೀರು ಬೇಕು, ಈಗಾಗಲೇ ನೀರು ಉಬ್ರಾಣಿ ಏತ ನೀರಾವರಿಯಲ್ಲಿ ನೀರು 20 ದಿನದಿಂದನೇ ಮೋಟ್ರ್ ಓಡ್ತಾ ಇದೆ. ಕೆರೆ ತುಂಬಿಸ್ತಕ್ಕಂಥದ್ದು ನಾವು ಮಾಡ್ತಾಯಿದ್ದೀವಿ. ಉಬ್ರಾಣಿ ಏತ ನೀರಾವರಿಯಲ್ಲಿ ಆಕ್ಸಿಡೆಂಟ್ ಆಗಿ ಒಂದು ಕಂಬ ಮುರಿದಿತ್ತು, ವಿದ್ಯುತ್ ಕಂಬ. ಮೆಸ್ಕಾಮು ಇಂಜಿನಿಯರ್ಗೆ ಹೇಳಿ ಅದನ್ನು ಸರಿ ಮಾಡಿಸಿ ಮತ್ತೆ ಚಾಲೂ ಮಾಡಿದ್ದೀವಿ. ಹಾಗಾಗಿ ಎಲ್ಲೆಲ್ಲಿ ನೀರೆತ್ತೋ ಯೋಜನೆಗಳಿದ್ದಾವೆ ಮೋಟ್ರ್ಗಳು ಚಾಲೂ ಮಾಡಿಸಿದ್ದೀವಿ.